ಇಶ್ಯೂಡ್ ಕ್ಯಾಪಿಟಲ್, ಆಥರೈಸ್ಡ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್. ಅಬ್ಬಬ್ಬಾ, ಎಷ್ಟೊಂದು ರೀತಿ ಕ್ಯಾಪಿಟಲ್ಸ್. ಕನ್ಫ್ಯೂಸ್ ಆಗ್ತಾ ಇದೆಯಾ? ಡೋಂಟ್ ವರಿ, ಇವತ್ತಿನ ಸೆಷನಲ್ಲಿ ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಎಲ್ಲ ಟರ್ಮ್ಸಿನ ಮೀನಿಂಗನ್ನು ಈಸಿಯಾಗಿ ತಿಳ್ಕೊಳ್ಳೋಣ. ಹಿಂದಿನ ಪಾರ್ಟಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನು, ಯಾಕಾಗಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ಬ್ರೀಫಾಗಿ ತಿಳ್ಕೊಂಡಿದ್ದೀರಿ. ಆ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಆಗೋದಕ್ಕೂ ಮೊದಲೇ ಅದನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಲೆಟ್ಸ್ ಸ್ಟಾರ್ಟ್ ಟುಡೇ ಸೆಷನ್. ಬಟ್ ಬಿಫೋರ್ ದ್ಯಾಟ್, ವೆಲ್ಕಮ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಜಾಯಿಂಟ್ ಸ್ಟಾಕ್ ಕಂಪನಿ, JSC ಅಥವಾ ಕಂಪನಿ ಅಂತ ಜನರಲ್ ಆಗಿ ಕರಿತೀವಿ. ಈ ಥರದ ಒಂದು ಫಾರ್ಮ್ ಆಫ್ ಆರ್ಗನೈಸೇಷನ್ ಯಾಕಾಗಿ ಅಸ್ತಿತ್ವಕ್ಕೆ ಬಂತು, ಕಂಪನಿ ಅಂದರೆ ಏನು, ಶೇರ್ಸ್, ಶೇರ್ ಕ್ಯಾಪಿಟಲ್ ಹಾಗಂದರೆ ಏನು ಅನ್ನೋದನ್ನು ಹಿಂದಿನ ಪಾರ್ಟ್ನಲ್ಲಿ ನಾವು ಬ್ರೀಫಾಗಿ ತಿಳ್ಕೊಂಡಿದ್ದೀವಿ ಅಲ್ವಾ. ಇವತ್ತಿನ ಸೆಷನಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಮೀನಿಂಗ್, ಹಾಗೆ ಅದರಲ್ಲಿ ಬರುವಂಥ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ಗಳು ಯಾವುದು, ಹಾಗೆಯೇ ಡಿಫ್ರೆಂಟ್ ಫೇಸಸ್ ಆಫ್ ಶೇರ್ ಕ್ಯಾಪಿಟಲ್ ಯಾವ್ಯಾವುದು, ಅದರ ಮೀನಿಂಗ್ ಏನು, ಇದನ್ನೆಲ್ಲವನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಲಿ ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಆನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಫಾರ್ಮ್ಡ್ ಟು ಕ್ಯಾರಿ ಔಟ್ ಅ ಬಿಸ್ನೆಸ್ ವಿತ್ ಅ ವ್ಯೂ ಟು ಅರ್ನ್ ಪ್ರಾಫಿಟ್ ಹ್ಯಾವಿಂಗ್ ಅ ಕಾಮನ್ ಸ್ಟಾಕ್ ಕಾಲ್ಡ್ ಶೇರ್ ಕ್ಯಾಪಿಟಲ್. ಅಂದರೆ ಒಂದಷ್ಟು ಜನ ಸೇರಿ ಶೇರ್ಸ್ ಅನ್ನುವಂಥ ಒಂದು ಕಾಮನ್ ಸ್ಟಾಕ್ ರೂಪದಲ್ಲಿ ಹಣವನ್ನು ತೊಡಗಿಸಿ ಪ್ರಾಫಿಟ್ ಮಾಡೋದಕ್ಕೋಸ್ಕರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ಪನ್ನು ಕೂಡ ಒಂದಷ್ಟು ಜನ ಸೇರಿನೇ ಪ್ರಾಫಿಟ್ಗೋಸ್ಕರನೇ ನಡೆಸೋದು. ಆದರೆ ಅಲ್ಲಿ ಶೇರ್ಸ್ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ ಅಲ್ವಾ. ಹಾಗೆಯೇ ಅಲ್ಲಿ ಪಾರ್ಟ್ನರ್ಸ್ ಮ್ಯಾಕ್ಸಿಮಮ್ ಇಷ್ಟೇ ಇರಬೇಕು, ಇಷ್ಟರ ತನಕ ಇರಬಹುದು ಅನ್ನುವಂಥ ಒಂದು ಲಿಮಿಟ್ ಇದೆ. ಬಟ್ ಇಲ್ಲಿ ಹಾಗಲ್ಲ, ಎಷ್ಟು ಜನ ಬೇಕಿದ್ರೂ ಆ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬಟ್ ಆ ಕಾಂಟ್ರಿಬ್ಯೂಟ್ ಮಾಡೋ ಕ್ಯಾಪಿಟಲ್ ಶೇರ್ಸ್ ರೂಪದಲ್ಲಿ ಇರಬೇಕು ಅಷ್ಟೆ. ಕಂಪ್ನಿಯಲ್ಲಿ ಶೇರ್ಸ್ ರೂಪದಲ್ಲಿ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ಶೇರ್ ಹೋಲ್ಡರ್ಸ್ ಅಥವಾ ಮೆಂಬರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಕಂಪ್ನಿಯ ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಪಾಯಿಂಟ್, ಇಟ್ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್. ಅಂದರೆ ಕಂಪ್ನಿ ಹ್ಯಾಸ್ ಅ ಸಪರೇಟ್ ಎಕ್ಸಿಸ್ಟೆನ್ಸ್. ಅಂದರೆ ಕಂಪ್ನಿಗೆ ಅದರದ್ದೇ ಆದ ಎಕ್ಸಿಸ್ಟೆನ್ಸ್ ಇದೆ ಮತ್ತು ಅದರದ್ದೇ ಆದ ಯುನಿಕ್ ಹೆಸರಲ್ಲಿ ಅದು ವ್ಯವಹಾರಗಳನ್ನು ನಡೆಸ್ಬೋದು. ಆದರೆ ನ್ಯಾಚುರಲ್ ಪರ್ಸನ್ ಹಾಗೆ ನಡೆಯೋದಕ್ಕಾಗಲಿ ಬರೆಯೋದಕ್ಕಾಗಲಿ ಬರೋದಿಲ್ಲ ಅಲ್ವಾ. ಅಂದರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಹಾಗಾಗಿ ಅದೊಂದು ಆರ್ಟಿಫಿಷಿಯಲ್ ಪರ್ಸನ್. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಅ ಲೀಗಲ್ ಪರ್ಸನ್. ಕಂಪನಿ ಈಸ್ ಐಡೆಂಟಿಫೈಡ್ ಆಸ್ ಸಪರೇಟ್ ಲೀಗಲ್ ಎಂಟಿಟಿ ಇನ್ ದಿ ಐಸ್ ಆಫ್ ಲಾ. ಅಂದರೆ ಲಾ ಪ್ರಕಾರ ಕಂಪ್ನಿ ಮತ್ತು ಅದರ ಮೆಂಬರ್ಸ್ ಬೇರೆ ಬೇರೆ ಆಗಿರ್ತಾರೆ. ಹಾಗಾಗಿ ಯಾವುದೇ ವ್ಯವಹಾರಗಳನ್ನು ಒಂದು ಕಂಪ್ನಿ ಲೀಗಲ್ ಆಗಿ ಅದರದ್ದೇ ಹೆಸರಲ್ಲಿ ನಡೆಸ್ಬೋದು ಮತ್ತು ಅಂತಹ ವ್ಯವಹಾರ ಲೀಗಲ್ ಆಗಿ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಈಸ್ ಲಿಮಿಟೆಡ್. ಅಂದರೆ ಇನ್ ಕೇಸ್ ಕಂಪ್ನಿ ಮುಳುಗಿ ಹೋದರೆ ಅಥವಾ ಲಾಸ್ ಆಗಿ ಕ್ಲೋಸ್ ಆದರೆ ಅದರ ಮೆಂಬರ್ಸಿನ ಪ್ರೈವೇಟ್ ಆಸ್ತಿಗಳೇನು ಬೀದಿಗೆ ಬರೋದಿಲ್ಲ. ಪ್ರತಿಯೊಬ್ಬ ಮೆಂಬರ್ ಆ ಕಂಪ್ನಿಯಲ್ಲಿ ಎಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಿದಾನೋ ಮ್ಯಾಕ್ಸಿಮಮ್ ಅಷ್ಟು ಅಮೌಂಟ್ಗೆ ಮಾತ್ರ ಅವನು ಲಯಬಲ್ ಆಗಿರ್ತಾನೆ. ಅದಕ್ಕೂ ಮಿಗಿಲಾಗಿ ಅವನ ಪ್ರೈವೇಟ್ ಆಸ್ತಿಗಳನ್ನೇನು ಲಾಸ್ನ ಸಂದರ್ಭದಲ್ಲಿ ಅವನು ಕೊಡಬೇಕಾಗಿ ಬರೋದಿಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ಲಿಮಿಟೆಡ್ ಲಯಬಿಲಿಟಿ. ನೆಕ್ಸ್ಟ್ ಪಾಯಿಂಟ್, ಶೇರ್ಸ್ ಆಫ್ ಕಂಪನಿ ಕ್ಯಾನ್ ಈಸಿಲಿ ಟ್ರಾನ್ಸ್ಫರೇಬಲ್. ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ಶೇರ್ಸನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಕೆಲವು ಲೀಗಲ್ ಫಾರ್ಮ್ಯಾಲಿಟೀಸ್ ಇದ್ದೇ ಇರುತ್ತೆ, ಆದರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಷ್ಟೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಹ್ಯಾಸ್ ಕಾಮನ್ ಸೀಲ್. ಕಂಪನಿ ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋದ್ರಿಂದ ಅದಕ್ಕೆ ಅದರದ್ದೇ ಆದ ಓನ್ ಸಿಗ್ನೇಚರ್ ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ. ಆದರೆ ವ್ಯವಹಾರ ಕಂಪ್ನಿ ಹೆಸರಲ್ಲೇ ನಡೆಯೋದ್ರಿಂದ ಅದಕ್ಕೆ ಅದರದ್ದೇ ಆದ ಒಂದು ಸೀಲ್ ಇರುತ್ತೆ. ಈಗ ನಿಮ್ಮ ಕಾಲೇಜ್ನ ಹೆಸರಲ್ಲಿ ಒಂದು ಸೀಲ್ ಇರುತ್ತಲ್ವಾ, ಹಾಗೆ. ಸೊ ಆ ಒಂದು ಸೀಲಿಂದ ಎಲ್ಲ ವ್ಯವಹಾರಗಳು ಅಥರೈಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಹ್ಯಾಸ್ ಪರ್ಪೆಚುವಲ್ ಸಕ್ಸೆಷನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ ರಿಟೈರ್ ಆಗಿದ್ದಾರೆ, ಎಕ್ಸ್ಪೈರ್ ಆಗ್ತಿದ್ದಾರೆ ಅಥವಾ ಅಡ್ಮಿಷನ್ ಆಗಿದೆ ಅಂತಂದರೆ ಫರ್ಮ್ ರೀಕನ್ಸ್ಟಿಟ್ಯೂಟ್ ಆಗ್ತಿತ್ತು ಅಲ್ವಾ. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗ್ತಿತ್ತು, ಕಾಂಟ್ರಾಕ್ಟ್ ಬಿಟ್ವೀನ್ ಪಾರ್ಟ್ನರ್ಸ್ ಚೇಂಜ್ ಆಗ್ತಿತ್ತು, ಹಾಗೆ ರಿವ್ಯಾಲ್ಯೂಷನ್ ಮಾಡಬೇಕಿತ್ತು. ಬಟ್ ಕಂಪ್ನಿಯಲ್ಲಿ ಹಾಗಲ್ಲ. ಮೆಂಬರ್ಸ್ ಬಂದರೂ ಹೋದರೂ ಕಂಪ್ನಿಗೆ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದೇ ಪರ್ಪೆಚುವಲ್ ಸಕ್ಸೆಷನ್. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಟು ಬಿ ಕಂಪಲ್ಸರಿಲಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್. ಹೌದು, ಕಂಪನಿ ಫಾರ್ಮ್ ಆಗಬೇಕಂದ್ರೆ ಅದು ಕಂಪನಿ ಆ್ಯಕ್ಟ್ ಅಂಡರಲ್ಲಿ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಲೇಬೇಕು. ಇಲ್ಲ ಅಂದರೆ ಅದು ಲೀಗಲ್ ಎಂಟಿಟಿ ಆಗಿ ಕನ್ಸಿಡರ್ ಆಗೋದಿಲ್ಲ. ಇದಿಷ್ಟು ಜಾಯಿಂಟ್ ಸ್ಟಾಕ್ ಕಂಪನಿಯ ಕ್ಯಾರೆಕ್ಟರಿಸ್ಟಿಕ್ಸ್.
ಇನ್ನು ಕಂಪ್ನಿ ಅಂದಮೇಲೆ ಅದರಲ್ಲಿ ಬರುವಂಥ ಕೆಲವು ಟರ್ಮ್ಸಿನ ಮೀನಿಂಗ್ ನಿಮಗೆ ಗೊತ್ತಿರಲೇಬೇಕು. ಅದು ಗೊತ್ತಿದ್ರೆ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಲ್ವಾ. ಸೊ ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್. ಫಸ್ಟ್ ಒನ್, ಶೇರ್ ಕ್ಯಾಪಿಟಲ್. ದ ಕಾಮನ್ ಸ್ಟಾಕ್ ಕಲೆಕ್ಟೆಡ್ ಬೈ ದಿ ಮೆಂಬರ್ಸ್ ಆಫ್ ದಿ ಕಂಪನಿ ಈಸ್ ಕಾಲ್ಡ್ ಶೇರ್ ಕ್ಯಾಪಿಟಲ್. ಕಂಪ್ನಿಯಲ್ಲಿ ಶೇರ್ ರೂಪದಲ್ಲಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರಲ್ಲ ಮೆಂಬರ್ಸಿಂದ, ಆ ಅಮೌಂಟನ್ನು ಕಲೆಕ್ಟಿವ್ಲಿ ಅಂದರೆ ಟೋಟಲ್ ಆಗಿ ನಾವು ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಶೇರ್ಸ್. ದ ಸ್ಮಾಲ್ ಯೂನಿಟ್ ಆಫ್ ಈಕ್ವಲ್ ವ್ಯಾಲ್ಯೂ ಇನ್ ಶೇರ್ ಕ್ಯಾಪಿಟಲ್ ಆರ್ ಕಾಲ್ಡ್ ಶೇರ್ಸ್. ಅಂದರೆ ಕಂಪ್ನಿಯ ಟೋಟಲ್ ಕ್ಯಾಪಿಟಲನ್ನು, ಟೋಟಲ್ ಶೇರ್ ಕ್ಯಾಪಿಟಲನ್ನು ಸಮನಾದ ವ್ಯಾಲ್ಯೂ ಇರುವಂಥ ಸ್ಮಾಲ್ ಯೂನಿಟ್ ಆಗಿ ಡಿವೈಡ್ ಮಾಡ್ತಾರೆ, ಅದಕ್ಕೆ ಶೇರ್ ಅಂತ ಹೆಸರು. ಫಾರ್ ಎಕ್ಸಾಂಪಲ್, 50 lakh rupees ಕ್ಯಾಪಿಟಲ್ ರೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು 10 rupeesನ 5 lakh ಯೂನಿಟ್ಸ್ ಆಗಿ ಡಿವೈಡ್ ಮಾಡಿ ಪಬ್ಲಿಕ್ಗೆ ಇಶ್ಯೂ ಮಾಡುತ್ತೆ. ಮತ್ತು ಆ 10 ರೂಪಾಯಿಯ 5 ಲಕ್ಷ ಯೂನಿಟ್ಸ್ಗಳೇನಿವೆ ಅಲ್ಲ, ಆ ಪ್ರತಿಯೊಂದು ಯೂನಿಟ್ಸಿಗೆ ಶೇರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಶೇರ್ ಹೋಲ್ಡರ್ಸ್. ದ ಮೆಂಬರ್ಸ್ ಆಫ್ ದಿ ಕಂಪನಿ ಹೂ ಹೋಲ್ಡ್ಸ್ ದ ಶೇರ್ಸ್ ಆಫ್ ದಟ್ ಕಂಪನಿ ಆರ್ ಕಾಲ್ಡ್ ಆಸ್ ಶೇರ್ ಹೋಲ್ಡರ್ಸ್. ಒಂದು ಕಂಪನಿಯ ಶೇರ್ಸ್ ಯಾರ ಹತ್ರ ಇದೆಯೋ, ಯಾವ ಪರ್ಸನ್ ಅದನ್ನು ಹೋಲ್ಡ್ ಮಾಡಿದಾನೋ ಆ ಪರ್ಸನಿಗೆ ನಾವು ಶೇರ್ ಹೋಲ್ಡರ್ ಅಂತೇಳಿ ಕರಿತೀವಿ. ಇನ್ನು ಶೇರ್ಸಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಈಕ್ವಿಟಿ ಶೇರ್, ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್. ಈ ಎರಡೂ ರೀತಿಯ ಶೇರ್ಸನ್ನು ಕಂಪ್ನಿ ರೇಸ್ ಮಾಡ್ಬೋದು, ಇಲ್ಲ ಈಕ್ವಿಟಿ ಶೇರನ್ನು ಮಾತ್ರ ರೇಸ್ ಮಾಡ್ಬೋದು. ಇಲ್ಲಿ ಈಕ್ವಿಟಿ ಶೇರ್ಸ್ ಅಂದರೆ ವೋಟಿಂಗ್ ರೈಟ್ ಇರುವಂಥ ಶೇರ್. ಈ ಈಕ್ವಿಟಿ ಶೇರನ್ನು ಹೋಲ್ಡ್ ಮಾಡಿರುವಂಥ ಮೆಂಬರ್ಸ್ಗೆ ಮ್ಯಾನೇಜ್ಮೆಂಟನ್ನು ಇಲೆಕ್ಟ್ ಮಾಡುವಂಥ ವೋಟಿಂಗ್ ಪವರ್ ಇರುತ್ತೆ. ಇನ್ನು ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಪ್ರಿಫರೆನ್ಷಿಯಲ್ ರೈಟ್ಸ್ ಇರುವಂಥ ಶೇರ್. ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡ್ ಮಾಡಿರುವಂಥ ಮೆಂಬರ್ಸ್ಗೆ ಡಿವಿಡೆಂಡನ್ನು ಪೇ ಮಾಡುವಾಗ ಮತ್ತು ಕ್ಯಾಪಿಟಲನ್ನು ರೀಪೇ ಮಾಡುವಾಗ ಅಥವಾ ವಾಪಸ್ ಕೊಡುವಾಗ ಈಕ್ವಿಟಿ ಶೇರ್ ಹೋಲ್ಡರ್ಗಿಂತ ಮೊದಲು ಪೇಮೆಂಟ್ ಮಾಡ್ತಾರೆ. ಅಂದರೆ ಅವರಿಗೆ ಪ್ರಿಫರೆನ್ಷಿಯಲ್ ರೈಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರಾಫಿಟ್ 2 lakh ಬಂದಿದೆ ಅಂದ್ಕೊಳ್ಳೋಣ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಒಂದು ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಅಂದರೆ 10%, 8% ಈ ರೀತಿ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡನ್ನು ಫಸ್ಟ್ ಪೇ ಮಾಡ್ತಾರೆ. ಅವರಿಗೆ ಪೇ ಮಾಡಿದ ಮೇಲೆ ಉಳಿದಿರೋ ಪ್ರಾಫಿಟನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತ ಕೊಡ್ತಾರೆ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ವೋಟಿಂಗ್ ರೈಟ್ ಇರೋದಿಲ್ಲ. ಇನ್ನು ಡಿವಿಡೆಂಡ್ ಹಾಗಂದ್ರೇನು? ಇಟ್ ಈಸ್ ದಿ ಪಾರ್ಟ್ ಆಫ್ ಪ್ರಾಫಿಟ್ ಆಫ್ ಎ ಕಂಪನಿ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. ಅಂದರೆ ಕಂಪನಿಯ ಪ್ರಾಫಿಟಲ್ಲಿ ಒಂದು ಪಾರ್ಟನ್ನು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನು ಪರ್ಸೆಂಟೇಜ್ ರೂಪದಲ್ಲಿ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, 10% ಡಿವಿಡೆಂಡ್, 15% ಡಿವಿಡೆಂಡ್ ಈ ರೀತಿ. ಯಾವ ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ಶೇರ್ಸ್ ಇದೆಯೋ ಅಷ್ಟರ ಮೇಲೆ ಅಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಅವರಿಗೆ ಸಿಗತ್ತೆ. ಎಲ್ಲ ಪ್ರಾಫಿಟನ್ನು ಶೇರ್ ಹೋಲ್ಡರ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ, ಬದಲಾಗಿ ಪ್ರಾಫಿಟಲ್ಲಿ ಒಂದಷ್ಟು ಪಾರ್ಟನ್ನು ರಿಸರ್ವ್ ಅಂತ ತೆಗೆದಿಟ್ಟಿರ್ತಾರೆ. ಹಾಗೆ ಪ್ರಾಫಿಟಲ್ಲಿ ಎಷ್ಟು ಭಾಗವನ್ನು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅದಕ್ಕೆ ಮಾತ್ರ ಡಿವಿಡೆಂಡ್ ಅಂತ ಕರಿತೀವಿ. ಇನ್ನು ಎಲ್ಲ ಆರ್ಗನೈಸೇಷನ್ ಥರನೇ ಕಂಪ್ನಿಲಿ ಕೂಡ ಅಕೌಂಟಿಂಗ್ ಪ್ರೊಸೆಸ್ ನಡೆಯುತ್ತೆ. ಅಲ್ಲಿ ಕೂಡ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ, ಜರ್ನಲ್, ಲೆಡ್ಜರ್ ಎಲ್ಲದನ್ನು ಮೇಂಟೈನ್ ಮಾಡ್ತಾರೆ. ಬಟ್ ಕಂಪ್ನಿಗೂ ಉಳಿದ ಬಿಸ್ನೆಸ್ ಆರ್ಗನೈಸೇಷನ್ಗೂ ಡಿಫ್ರೆನ್ಸ್ ಇರೋದು ಕ್ಯಾಪಿಟಲ್ ಕಲೆಕ್ಟ್ ಮಾಡುವಂಥ ಪ್ರೊಸೆಸ್ಸಲ್ಲಿ. ಉಳಿದ ಆರ್ಗನೈಸೇಷನ್ಗಳಲ್ಲಿ ಓನರ್ ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಈಸಿಯಾಗಿ ಎಂಟ್ರಿ ಹಾಕ್ಬಿಡ್ತೀವಿ ಅಲ್ವಾ. ಬಟ್ ಕಂಪ್ನಿಯಲ್ಲಿ ಕ್ಯಾಪಿಟಲ್ ಶೇರ್ಸ್ ಆಗಿ ಡಿವೈಡ್ ಆಗಿರುತ್ತೆ ಮತ್ತು ಅದನ್ನು ಯಾರು ಬೇಕಿದ್ರೂ ಪರ್ಚೇಸ್ ಮಾಡ್ಬೋದು. ಹಾಗಾಗಿ ಮೆಂಬರ್ಸ್ ಎಷ್ಟು ಜನ ಬೇಕಿದ್ರೂ ಇರ್ಬೋದು. ಹಾಗೆ ಕಲೆಕ್ಟ್ ಮಾಡೋದಕ್ಕೆ ಬೇರೆ ಬೇರೆ ಪ್ರೊಸೆಸ್ ಇರುತ್ತೆ. ನೀವು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿ ಫೀಸ್ ಕಟ್ಟೋದಕ್ಕೆ ಒಂದು ಪ್ರೊಸೆಸ್ ಇರುತ್ತಲ್ವಾ, ಹಾಗಾಗಿ ಒಂದಷ್ಟು ಜರ್ನಲ್ ಎಂಟ್ರೀಸ್ ಎಕ್ಸ್ಟ್ರಾ ಬರುತ್ತೆ. ಅದನ್ನೇ ನಾವು ಈ ಚಾಪ್ಟರಲ್ಲಿ ಕಲಿತಾ ಹೋಗ್ತೀವಿ. ಬಟ್ ಹೀಗೆ ಜರ್ನಲ್ ಎಂಟ್ರಿ ಹಾಕಬೇಕು ಅಂತಂದರೆ ಆ ಪ್ರೊಸೆಸ್ ಏನು, ಅದರಲ್ಲಿ ಏನೇನು ಬರುತ್ತೆ, ಹಾಗೆ ಶೇರ್ ಕ್ಯಾಪಿಟಲನ್ನು ಡಿಫ್ರೆಂಟ್ ಫೇಸಸ್ಸಲ್ಲಿ ಏನೇನಂತ ಕರಿತಾ ಹೋಗ್ತೀವಿ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಅದನ್ನೆಲ್ಲ ವಿತ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಅಥರೈಸ್ಡ್ ಕ್ಯಾಪಿಟಲ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ವಿಚ್ ದ ಕಂಪನಿ ಅಥರೈಸ್ಡ್ ಟು ರೈಸ್ ಫ್ರಮ್ ದಿ ಪಬ್ಲಿಕ್ ಬೈ ಇಶ್ಯೂ ಆಫ್ ಶೇರ್ಸ್. ಕಂಪ್ನಿನ ಸ್ಟಾರ್ಟ್ ಮಾಡೋವಾಗಲೇ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಆ ಕಂಪ್ನಿ ಮ್ಯಾಕ್ಸಿಮಮ್ ಎಷ್ಟು ಕ್ಯಾಪಿಟಲ್ ರೇಸ್ ಮಾಡುತ್ತೆ ಅಂಥೇಳಿ ಫಾರ್ಮಲ್ಲಿ ಬರೆದಿರಬೇಕಾಗತ್ತೆ. ಅಷ್ಟು ಅಮೌಂಟ್ಗೆ ಮಾತ್ರ ಕ್ಯಾಪಿಟಲ್ ರೇಸ್ ಮಾಡೋದಕ್ಕೆ ಆ ಕಂಪ್ನಿಗೆ ಪರ್ಮಿಷನ್ ಸಿಕ್ಕಿರುತ್ತೆ. ಹಾಗೆ ಕಂಪ್ನಿ ಮ್ಯಾಕ್ಸಿಮಮ್ ಎಷ್ಟು ಕ್ಯಾಪಿಟಲನ್ನು ರೈಸ್ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಡಿದ್ಯೋ ಆ ಕ್ಯಾಪಿಟಲಿಗೆ ನಾವು ಅಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಕಂಪ್ನಿಯ ಲೈಫ್ ಟೈಮಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಕ್ಯಾಪಿಟಲ್ ಕಲೆಕ್ಟ್ ಮಾಡೋದು ಆ ಅಥರೈಸ್ಡ್ ಕ್ಯಾಪಿಟಲ್ಗಿಂತ ಜಾಸ್ತಿ ಆಗೋ ಹಾಗಿಲ್ಲ, ಅದು ಮ್ಯಾಕ್ಸಿಮಮ್ ಲಿಮಿಟ್. ಹಾಗಾಗಿ ಅಥರೈಸ್ಡ್ ಕ್ಯಾಪಿಟಲ್ ಯಾವಾಗಲೂ ಕೂಡ ಜಾಸ್ತಿನೇ ಇರುತ್ತೆ.
ಫಾರ್ ಎಕ್ಸಾಂಪಲ್ 1 crore ರುಪೀಸನ್ನು ರೇಸ್ ಮಾಡೋದಕ್ಕೆ ಕಂಪ್ನಿ ಪರ್ಮಿಷನ್ ತೊಗೊಂಡಿದ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ ಅದಕ್ಕಿಂತ ಜಾಸ್ತಿ ಕ್ಯಾಪಿಟಲನ್ನು ಪಬ್ಲಿಕ್ಗೆ ಇಶ್ಯೂ ಮಾಡೋ ಅಧಿಕಾರ ಆ ಕಂಪ್ನಿಗೆ ಇರೋದಿಲ್ಲ. ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಲೇ ಈ 1 crore ರುಪೀಸನ್ನು ಅದು ಪಬ್ಲಿಕ್ಗೆ ಇಶ್ಯೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟನ್ನು ಮಾಡ್ಕೊಳ್ಬೋದು. ಹಾಗೆ ಫ್ಯೂಚರಲ್ಲಿ ಇನ್ಯಾವಾಗಲಾದರೂ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡುವಾಗ ಕ್ಯಾಪಿಟಲ್ ಶಾರ್ಟೇಜ್ ಬಂದರೆ ಮತ್ತೆ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಕ್ಯಾಪಿಟಲ್ ರೇಸ್ ಮಾಡೋದಕ್ಕೆ ಕಂಪ್ನಿಗೆ ಅಥಾರಿಟಿ ಇದೆಯೋ ಅದು ಅಥರೈಸ್ಡ್ ಕ್ಯಾಪಿಟಲ್. ಇನ್ನು ಸೆಕೆಂಡ್ ಒನ್ ಇಶ್ಯೂಡ್ ಕ್ಯಾಪಿಟಲ್. ಇಟ್ ಈಸ್ ದ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ವಿಚ್ ಈಸ್ ಆಫರ್ಡ್ ಆರ್ ಇಶ್ಯೂಡ್ ಟು ದಿ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್. ಕಂಪ್ನಿ ಒಂದೇ ಸಲಕ್ಕೆ ಅಥರೈಸ್ ಆಗಿರುವಷ್ಟು ಕ್ಯಾಪಿಟಲನ್ನು ಪಬ್ಲಿಕ್ಗೆ ಇಶ್ಯೂ ಮಾಡಬೇಕಂತ ಇಲ್ಲ ಅಂತ ಹೇಳಿದೆ ನಿಮಗೆ. 1 crore ರುಪೀಸ್ ಅಥರೈಸ್ಡ್ ಕ್ಯಾಪಿಟಲ್ ಇದ್ದರೆ ಅದರಲ್ಲಿ ಕಂಪ್ನಿ 30 lakh ಅಷ್ಟೇ ಸಾಕು ಈಗ ಅಂತ ಅಷ್ಟನ್ನು ಮಾತ್ರ ಪಬ್ಲಿಕ್ಗೆ ಇಶ್ಯೂ ಮಾಡ್ಬೋದು. ಹೀಗೆ ಎಷ್ಟು ಕ್ಯಾಪಿಟಲನ್ನು ಪಬ್ಲಿಕ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಕಂಪ್ನಿ ಇಶ್ಯೂ ಮಾಡ್ತಿದೆಯೋ ಅಥವಾ ಆಫರ್ ಮಾಡ್ತಾ ಇದೆಯೋ ಅದಕ್ಕೆ ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೆಸರು. ಹೀಗೆ ಇಶ್ಯೂ ಮಾಡೋದು ಅಂತಂದರೆ ಪಬ್ಲಿಕ್ಗೆ ಬೇಕಾದಷ್ಟು ಶೇರ್ಸನ್ನು ಕೊಟ್ಬಿಡೋದಲ್ಲ, ಬಟ್ ನಮ್ಮ ಕಂಪನಿ ಇಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಿದೆ, ಬೇಕಾದವರು ತಗೋಬಹುದು ಅಂತ ಅನೌನ್ಸ್ಮೆಂಟ್ ಮಾಡಿ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡ್ತಾರೆ ಅಥವಾ ಪಬ್ಲಿಕ್ ಆಫರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಇಟ್ ಈಸ್ ದ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್ ವಿಚ್ ಈಸ್ ಆ್ಯಕ್ಚುಲಿ ಸಬ್ಸ್ಕ್ರೈಬ್ಡ್ ಆರ್ ಟೇಕನ್ ಅಪ್ ಬೈ ದಿ ಪಬ್ಲಿಕ್. ಆಗಲೇ ಹೇಳಿದಾಗೆ ಪಬ್ಲಿಕ್ಗೆ ಶೇರ್ಸಿನ ರೂಪದಲ್ಲಿ 30 lakh ರುಪೀಸನ್ನು ಇಶ್ಯೂ ಮಾಡಿರ್ತಾರಲ್ಲ, ಅಷ್ಟನ್ನು ಪಬ್ಲಿಕ್ ಪರ್ಚೇಸ್ ಮಾಡೋಕ್ಕೆ ಮುಂದೆ ಬರುತ್ತೆ ಅಂತೇನೂ ಇಲ್ಲ, ಅಥವಾ ಅದಕ್ಕಿಂತ ಜಾಸ್ತಿನೂ ಪರ್ಚೇಸ್ ಮಾಡ್ತೀವಂತ ಮುಂದೆ ಬರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಒಂದು 100 ಸೀಟ್ಸ್ ಅವೈಲೇಬಲ್ ಇದೆ ಅಂತಂದರೆ ಒಂದು ಕಾಲೇಜಲ್ಲಿ ಕೆಲವು ಸರ್ತಿ ಅದಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಇನ್ನು ಕೆಲವು ಸರ್ತಿ ಅದಕ್ಕಿಂತ ಕಡಿಮೆ ಅಪ್ಲಿಕೇಶನ್ಸ್ ಬಂದಿರ್ಬೋದು ಕಾಲೇಜ್ಗೆ. ಹೀಗೆ ಕಂಪ್ನೀಸಲ್ಲಿ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಪಬ್ಲಿಕ್ ಎಷ್ಟು ಅಮೌಂಟನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂದೆ ಬರ್ತಾರೋ ಆ ಪಾರ್ಟ್ ಆಫ್ ಕ್ಯಾಪಿಟಲಿಗೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 30 lakh ಕ್ಯಾಪಿಟಲ್ ಇಶ್ಯೂ ಮಾಡಿದ್ರಲ್ಲ, ಅದರಲ್ಲಿ ಪಬ್ಲಿಕ್ 28 lakh ಮಾತ್ರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂದೆ ಬಂದರು ಅಂತಂದರೆ ಆ 28 lakhಗೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಇಲ್ಲೊಂದು ಪಾಯಿಂಟ್ ಇದೆ, ಇಶ್ಯೂ ಮಾಡಿದ ಕ್ಯಾಪಿಟಲ್ನ 90% ಅಷ್ಟಾದರೂ ಮಿನಿಮಮ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂದರೆ ಆ ಕಂಪ್ನಿ ಮುಂದಿನ ಪ್ರೊಸೆಸ್ಗೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಇಶ್ಯೂಡ್ ಕ್ಯಾಪಿಟಲ್ನ 90% ಅಷ್ಟು ಸಬ್ಸ್ಕ್ರೈಬ್ ಆಗೋ ತನಕ ಆ ಕಂಪ್ನಿ ವೆಯ್ಟ್ ಮಾಡಬೇಕಾಗತ್ತೆ. ಸಬ್ಸ್ಕ್ರೈಬ್ ಆಗೋದು ಅಂದರೆ ಕಂಪ್ನಿ ಇಶ್ಯೂ ಮಾಡಿದ ಪ್ರಾಸ್ಪೆಕ್ಟಸ್ನಲ್ಲಿರೋ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ ನಮಗೆ ಇಷ್ಟು ಶೇರ್ಸ್ ಬೇಕು ಕೊಡಿ ಅಂತ ಕಂಪ್ನಿಗೆ ಶೇರ್ ಬೇಕಾದವರು ಅಪ್ಲೈ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಇಟ್ ಈಸ್ ದ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ವಿಚ್ ಈಸ್ ಕಾಲ್ಡ್ ಅಪ್ ಬೈ ದಿ ಕಂಪನಿ. ಲಾಸ್ಟ್ ಸ್ಟೇಜಲ್ಲಿ ಶೇರನ್ನು ಬೇಕಾದವರು ಅಪ್ಲೈ ಮಾಡ್ತಾರಲ್ವಾ, ಅವರಿಗೆ ಕಂಪ್ನಿ ಶೇರ್ಸನ್ನು ಅಲಾಟ್ ಮಾಡುತ್ತೆ. 28 lakh ಕ್ಯಾಪಿಟಲ್ ಸಬ್ಸ್ಕ್ರೈಬ್ ಆಗಿತ್ತಲ್ವಾ, ಅದನ್ನು 10 rupees ಶೇರ್ನಂತೆ 2,80,000 ಶೇರ್ಸ್ ಆಗಿ ಡಿವೈಡ್ ಮಾಡಿದ್ರು ಅಂದ್ಕೊಳ್ಳೋಣ. ಒಬ್ಬ ಶೇರ್ ಹೋಲ್ಡರ್ 10 ಶೇರ್ಸ್ಗೆ ಅಪ್ಲೈ ಮಾಡಿರ್ಬೋದು, ಇನ್ನೊಬ್ಬ 10,000 ಶೇರ್ಸ್ಗೆ ಅಪ್ಲೈ ಮಾಡಿರ್ಬೋದು. ಅವರಿಗೆ ಇಶ್ಯೂ ಮಾಡಿದ ನಂತರ ಒಂದು ಶೇರ್ಗೆ 10 ರೂಪಾಯಿಯನ್ನು ಒಂದೇ ಸಲಕ್ಕೆ ಕಂಪ್ನಿ ಕಲೆಕ್ಟ್ ಮಾಡೋದಿಲ್ಲ. ಅಪ್ಲಿಕೇಶನ್ ತಗೊಳ್ಬೇಕಿದ್ರೆ ಒಂದು ಶೇರ್ಗೆ 2 ರೂಪಾಯಿ ಕಲೆಕ್ಟ್ ಮಾಡ್ಬೋದು. ಹಾಗೆ ಅವರಿಗೆ ಅಲಾಟ್ ಮಾಡುವಾಗ ಒಂದು ಶೇರಿಗೆ 4 ರೂಪಾಯಿ ಅಂತೆ ಕಲೆಕ್ಟ್ ಮಾಡ್ಬೋದು. ಅಲ್ಲಿಗೆ ಒಂದು ಶೇರ್ಗೆ 6 ರೂಪಾಯಿ ಕಲೆಕ್ಟ್ ಮಾಡಿದ ಹಾಗಾಯಿತು. ಇನ್ನು ಉಳಿದ 4 ರೂಪಾಯಿಯನ್ನು ಕಂಪ್ನಿಗೆ ಹಣದ ಅವಶ್ಯಕತೆ ಇದ್ದಾಗ ಅನೌನ್ಸ್ ಮಾಡಿ ಕಲೆಕ್ಟ್ ಮಾಡುತ್ತೆ. ಅದಕ್ಕೆ ಕಾಲ್ಸ್ ಅಂತ ಹೆಸರು. ಹೀಗೆ ಕಾಲ್ಸನ್ನು ಎಷ್ಟು ಸರ್ತಿ ಬೇಕಿದ್ರೂ ಮಾಡ್ಬೋದು. ಯೂಶ್ವಲಿ 2 times ಕಾಲ್ಸ್ ಮಾಡ್ತಾರೆ. ಸೊ ಕಂಪ್ನಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪಬ್ಲಿಕ್ಕಿಂದ ಒಂದು ಶೇರ್ಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ಯೋ ಅಥವಾ ಕಾಲ್ ಮಾಡಿದ್ಯೋ ಅದನ್ನು ಒಟ್ಟಾರೆಯಾಗಿ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 28 lakh ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಇತ್ತು ಅಲ್ವಾ, ಅಂದರೆ ಒಂದು ಶೇರ್ಗೆ 10 ರೂಪಾಯಿನಂತೆ 2,80,000 ಶೇರ್ಸ್ ಆದಾಗ ಆಯಿತು. ಅದರಲ್ಲಿ ಕಂಪ್ನಿ ಅಪ್ಲಿಕೇಶನ್ಗೆ 2 ರೂಪಾಯಿ ಕಲೆಕ್ಟ್ ಮಾಡುತ್ತೆ, ಅಲಾಟ್ ಮಾಡುವಾಗ 4 ರೂಪಾಯಿ ಕಲೆಕ್ಟ್ ಮಾಡುತ್ತೆ, ಆಮೇಲೆ ಫಸ್ಟ್ ಕಾಲ್ ಅಂತ ಹೇಳಿ 1 ರೂಪಾಯಿ ಕಾಲ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಟೋಟಲ್ ಒಂದು ಶೇರ್ ಮೇಲೆ 7 ರೂಪಾಯಿ ಕಾಲ್ ಆದಾಗಾಯಿತು. ಅಂದರೆ 2,80,000 ಶೇರ್ಸ್ ಮೇಲೆ ಒಟ್ಟು 19,60,000 rupees ಕಾಲ್ ಮಾಡಿದಾಗಾಯಿತು. ಹೀಗೆ ಕಂಪ್ನಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲಲ್ಲಿ ಎಷ್ಟು ಪಾರ್ಟನ್ನು ಶೇರ್ ಹೋಲ್ಡರ್ಸ್ಗೆ ಕಾಲ್ ಮಾಡಿದೆಯೋ ಅದಕ್ಕೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಪೇಯ್ಡ್ ಅಪ್ ಕ್ಯಾಪಿಟಲ್. ಇಟ್ ಈಸ್ ದ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್ ವಿಚ್ ಈಸ್ ಆ್ಯಕ್ಚುಲಿ ಪೇಯ್ಡ್ ಬೈ ಶೇರ್ ಹೋಲ್ಡರ್ಸ್.
ಹೀಗೆ ಕಾಲ್ಡ್ ಆಗಿರುವಷ್ಟು ಅಮೌಂಟನ್ನು ಶೇರ್ ಹೋಲ್ಡರ್ಸ್ ಪೇ ಮಾಡಿಬಿಡ್ತಾರೆ ಅಂತೇನೂ ಇಲ್ಲ. ಫಾರ್ ಎಕ್ಸಾಂಪಲ್ 19,60,000 ಕಾಲ್ಡ್ ಅಪ್ ಆಗಿತ್ತಲ್ವಾ, ಅದು ಕಂಪ್ನಿ ಕಾಲ್ ಮಾಡಿರೋದು. ಆದರೆ ಶೇರ್ ಹೋಲ್ಡರ್ಸ್ ಕೆಲವೊಬ್ಬರು ಅದನ್ನು ಪೇ ಮಾಡಿಲ್ಲದೆ ಇರ್ಬೋದು. 60,000 ರುಪೀಸ್ ಶೇರ್ ಹೋಲ್ಡರ್ಸಿಂದ ಇನ್ನೂ ಕಲೆಕ್ಟ್ ಆಗಿಲ್ಲ ಅಂತ ತಿಳ್ಕೊಂಡ್ರೆ 19 ಲ್ಯಾಕ್ ಕಲೆಕ್ಟ್ ಆದಾಗಾಯ್ತು ಅಲ್ವಾ. ಹೀಗೆ ಕಾಲ್ಡ್ ಅಪ್ ಕ್ಯಾಪಿಟಲ್ನ ಎಷ್ಟು ಭಾಗವನ್ನು ಕಂಪ್ನಿ ಶೇರ್ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡ್ತಾ ಇದೆಯೋ ಅಥವಾ ಶೇರ್ ಹೋಲ್ಡರ್ ಪೇಮೆಂಟ್ ಮಾಡ್ತಾ ಇದ್ದಾರೋ ಅದಕ್ಕೆ ನಾವು ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಅನ್ಕಾಲ್ಡ್ ಕ್ಯಾಪಿಟಲ್. ಇಟ್ ಈಸ್ ದ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ವಿಚ್ ಇಸ್ ನಾಟ್ ಯೆಟ್ ಕಾಲ್ಡ್ ಬೈ ದಿ ಕಂಪನಿ ಬಟ್ ಎಕ್ಸ್ಪೆಕ್ಟೆಡ್ ಟು ಕಾಲ್ಡ್ ಅಪ್ ಇನ್ ದಿ ಫ್ಯೂಚರ್. ಅಂದರೆ ನಮ್ಮ ಎಕ್ಸಾಂಪಲಲ್ಲಿ 10 ರೂಪಾಯಿ ಶೇರ್ಗೆ 7 ರೂಪಾಯಿ ಕಾಲ್ ಆಗಿದೆ ಅಂತ ತಗೊಂಡಿದ್ವಿ ಅಲ್ವಾ. ಹಾಗಿದ್ರೆ ಕಾಲ್ ಆಗದೆ ಇರೋದೆಷ್ಟು? 1 ಶೇರ್ಗೆ 3 ರೂಪಾಯಿನಂತೆ 2,80,000 ಶೇರ್ಸ್ಗೆ 8,40,000 ಆಯ್ತಲ್ವಾ. ಹೀಗೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ನ ಎಷ್ಟು ಭಾಗವನ್ನು ಕಂಪ್ನಿ ಇನ್ನೂ ಕಾಲ್ ಮಾಡಿಲ್ವೋ ಅದಕ್ಕೆ ನಾವು ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದನ್ನು ಕಂಪ್ನಿಗೆ ಅವಶ್ಯಕತೆ ಇದ್ದಾಗ ಮುಂದೆ ಯಾವಾಗಲಾದರೂ ಕಾಲ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಒನ್ ರಿಸರ್ವ್ಡ್ ಕ್ಯಾಪಿಟಲ್. ಇಟ್ ಈಸ್ ದ ಪಾರ್ಟ್ ಆಫ್ ಅನ್ಕಾಲ್ಡ್ ಕ್ಯಾಪಿಟಲ್ ವಿಚ್ ಈಸ್ ಕೆಪ್ಟ್ ಅಸೈಡ್ ಆಸ್ ಅ ರಿಸರ್ವ್ and which will be called up only at the time of winding up of the company. ಅಂದರೆ ಕಂಪ್ನಿ 10 ರೂಪಾಯಿ ಶೇರನ್ನು ಬಿಡುಗಡೆ ಮಾಡಿದರೆ 10 ರೂಪಾಯಿಯನ್ನು ಶೇರ್ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡಲೇಬೇಕು ಅಂತೇನಿಲ್ಲ. 1 ಶೇರ್ಗೆ 2 ರೂಪಾಯಿಯನ್ನು ರಿಸರ್ವ್ ಆಗಿ ಇಡ್ಬೋದು ಮತ್ತು ಅದನ್ನು ಕಂಪ್ನಿ ಕ್ಲೋಸ್ ಮಾಡುವಾಗ ಕಲೆಕ್ಟ್ ಮಾಡ್ಕೋಬೋದು. 1 ಶೇರ್ಗೆ 3 ರೂಪಾಯಿನಂತೆ ಟೋಟಲ್ 8,40,000 ಅನ್ಕಾಲ್ಡ್ ಕ್ಯಾಪಿಟಲ್ ಆಗಿತ್ತಲ್ವಾ. ಅದರಲ್ಲಿ 1 ಶೇರ್ಗೆ 2 ರೂಪಾಯಿಯನ್ನು ಫ್ಯೂಚರಲ್ಲಿ ಕಾಲ್ ಮಾಡೋದು ಬೇಡ, ಬದಲಾಗಿ ರಿಸರ್ವ್ ಇಡೋಣ ಅಂತ ಕಂಪ್ನಿ ಡಿಸಿಷನ್ ತೊಗೊಂಡ್ರೆ ಒಟ್ಟು 2,80,000 ಶೇರ್ಗೆ 5,60,000 ಕ್ಯಾಪಿಟಲನ್ನು ಅದು ರಿಸರ್ವ್ ಮಾಡಿಟ್ಟ ಹಾಗಾಯಿತು. ಇನ್ ಕೇಸ್ ಬಿಸ್ನೆಸ್ ಕ್ಲೋಸ್ ಆಗುವಾಗ ನೆಸೆಸಿಟಿ ಇದ್ದರೆ ಅದನ್ನು ಕಾಲ್ ಮಾಡುತ್ತೆ ಅಷ್ಟೆ. ಹೀಗೆ ಅನ್ಕಾಲ್ಡ್ ಕ್ಯಾಪಿಟಲ್ನ ಎಷ್ಟು ಭಾಗವನ್ನು ಕಂಪ್ನಿ ರಿಸರ್ವ್ ಅಂತ ಹೇಳಿ ತೆಗೆದಿಟ್ಟಿದೆಯೋ ಅದಕ್ಕೆ ನಾವು ರಿಸರ್ವ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. These are the different phases of share capital. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದೆಲ್ಲ ಥೇರಿ ಪಾರ್ಟ್ ಏನಿದೆ ಇದು ಇಂಪಾರ್ಟೆಂಟ್ ಇದೆ. ಇನ್ನು ಶೇರ್ ಇಶ್ಯೂ ಮಾಡೋ ಪ್ರೊಸೆಸ್ ಬಗ್ಗೆ ಹಾಗೆ ಫೋರ್ಫಿಟೆಡ್ ಶೇರ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಇದೆಲ್ಲ ಟಾಪಿಕ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ನಿಮಗೆ ಈ ಟಾಪಿಕಲ್ಲಿ ಏನೇ ಡೌಟ್ಸ್ ಇದ್ದರೂ ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.